ಸೂರ್ಯಗ್ರಹಣ 2025ರ ದಿನ ಈ ಸೂರ್ಯಮಂತ್ರವನ್ನು ತಪ್ಪದೇ ಪಠಿಸಿ. ಸೂರ್ಯಗ್ರಹಣವನ್ನು ಅತ್ಯಂತ ವಿಶೇಷ ಸಂದರ್ಭವೆಂದು ಪರಿಗಣಿಸಲಾಗುತ್ತದೆ. 2025ರ ಮೊದಲ ಸೂರ್ಯಗ್ರಹಣವು ಮಾರ್ಚ್ 29ರಂದು ಶನಿವಾರ ಸಂಭವಿಸಲಿದೆ. ಈ ದಿನ ಶನಿ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆಯೂ ಇರಲಿದೆ. ಗ್ರಹಣದ ಮರುದಿನ ಹಿಂದೂಗಳ ಹೊಸ ವರ್ಷದ ಮೊದಲ ಹಬ್ಬವಾದ ಯುಗಾದಿಯನ್ನು ಆಚರಿಸಲಾಗುವುದು. ಸೂರ್ಯಗ್ರಹಣದ ಸಮಯದಲ್ಲಿ ದಾನ, ಧರ್ಮದಂತಹ ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ಪುಣ್ಯ ಫಲಗಳು ಲಭಿಸುತ್ತದೆ ಎನ್ನುವ ನಂಬಿಕೆಯಿದೆ. ಅದೇ ರೀತಿ ಈ ದಿನದಂದು ಕೆಲವೊಂದು ಮಂತ್ರಗಳನ್ನು ಕೂಡ ಪಠಿಸುವುದು ಶುಭವಾಗಿರುತ್ತದೆ. ಸೂರ್ಯಗ್ರಹಣವು ನೇರವಾಗಿ ಸೂರ್ಯದೇವನೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಹಾಗಾಗಿ ಈ ಸಮಯದಲ್ಲಿ ನಾವು ಸೂರ್ಯ ಮಂತ್ರಗಳನ್ನು ಪಠಿಸುವುದು ಉತ್ತಮ. ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಯಾವೆಲ್ಲ ಸೂರ್ಯಮಂತ್ರಗಳನ್ನು ಪಠಿಸಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಸೂರ್ಯಗ್ರಹಣದ ದಿನದಂದು ಪಠಿಸಬೇಕಾದ ಸೂರ್ಯಮಂತ್ರಗಳಿವು. 1. ಸೂರ್ಯ ಮೂಲ ಮಂತ್ರ. ಓಂ ಇದನ್ನು ಸೂರ್ಯಮಂತ್ರ ಎಂದು ಕರೆಯಲಾಗುತ್ತಿದ್ದು, ಈ ಸೂರ್ಯಮಂತ್ರವನ್ನು ನಾವು ಸೂರ್ಯಗ್ರಹಣದ ಸಮಯದಲ್ಲಿ ಜಪಿಸುವುದರಿಂದ ಶುಭ ಫಲಗಳು ಪ್ರಾಪ್ತವಾಗುತ್ತದೆ. ಸೂರ್ಯಗ್ರಹಣದ ಯಾವುದೇ ರೀತಿಯಾದ ಅಶುಭ ಪರಿಣಾಮಗಳು ನಮ್ಮ ದೈನಂದಿನ ಜೀವನದ ಮೇಲೆ ಬೀಳುವುದಿಲ್ಲ. 2. ಆವಾಹನೆ. ನೀವು ಯಾವುದೇ ಕೆಲಸವನ್ನು ಸಾಧಿಸಲು ಬಯಸಿದರೆ ಸೂರ್ಯ ಮೂಲ ಮಂತ್ರವನ್ನು ಪಠಿಸುವ ಮೊದಲು ನೀವು ಆವಾಹನೆಯನ್ನು ಮಾಡಬೇಕು. ಕೋರಿಕೆಯನ್ನು ಅಥವಾ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ಮಂತ್ರವನ್ನು ಜಪಿಸುವ ಮೊದಲು ಅದಕ್ಕೆ ಸಂಬಂಧಿಸಿದ ದೇವರು ಮತ್ತು ದೇವತೆಗಳನ್ನು ಆವಾಹನೆ ಮಾಡುವ ಒಂದು ವಿಧಾನವಾಗಿದೆ. ಉದಾಹರಣೆಗೆ, ನಾವು ಆಂಜನೇಯ ಸ್ವಾಮಿಯ ಮಂತ್ರವನ್ನು ಪಠಿಸಬೇಕೆಂದುಕೊಂಡಿದ್ದರೆ ಅದಕ್ಕೂ ಮೊದಲು ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ಆವಾಹನೆ ಮಾಡಬೇಕು. ಇಲ್ಲಿ ಕೂಡ ನಾವು ಸೂರ್ಯದೇವನನ್ನು ಆವಾಹನೆ ಮಾಡಿಕೊಳ್ಳಬೇಕು. ಆವಾಹನೆ ಮಾಡುವ ಮಂತ್ರ. ಓಂ ಅಸ್ಯ ಶ್ರೀ ಸೂರ್ಯಮಂತ್ರಸ್ಯ ಭೃಗು ಋಷಿಯ ಗಾಯತ್ರಿ ಛಂದೇ ಭಗವಾನ್ ದಿವಾಕರೋ ದೇವತಾ ಹ್ರೀಂ ಬೀಜಂ ಶ್ರೀಂ ಶಕ್ತಿಯ ಮಮಾಭಿಷ್ಟಸಿದ್ಧಯೇ ಜಪೇ ವಿನಿಯೋಗ. ಸೂರ್ಯಗ್ರಹಣದ ದಿನದಂದು ಸೂರ್ಯ ಮೂಲ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಸಿಗುವುದು. ಸೂರ್ಯದೇವನು ನಿಮಗೆ ಲೌಕಿಕ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತಾನೆ. ಜ್ಞಾನ ಮತ್ತು ಬುದ್ಧಿವಂತಿಕೆಗಾಗಿ ಯಾರು ಬೇಕಾದರೂ ಈ ಮಂತ್ರವನ್ನು ಪಠಿಸಬಹುದು. ಮನೆಯಲ್ಲಿ ಸಂತೋಷ, ವೃತ್ತಿಜೀವನದಲ್ಲಿ ಯಶಸ್ಸು ಮತ್ತು ಆರೋಗ್ಯಕರ ದೇಹವೂ ಸಿಗುತ್ತದೆ. ಸೂರ್ಯದೇವನಿಗೆ ಸಮರ್ಪಿತವಾದ ಈ ಮೂಲ ಮಂತ್ರವನ್ನು ಭಾನುವಾರದ ದಿನದಂದು ಸೂರ್ಯಗ್ರಹಣದ ಪ್ರತಿದಿನವೂ ಪಠಿಸಬಹುದು. ಆದರೆ ಸೂರ್ಯಗ್ರಹಣದ ದಿನದಂದು ಈ ಮಂತ್ರವನ್ನು ಪಠಿಸುವುದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ.